ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೇರಳ ಪಾಲಿಟಿಕ್ಸ್ ಅಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆ. ವಿ.ಡಿ. ಸತೀಶನ್ ಅವರು ಭೇಟಿಯಾಗಿತ್ತು ಯಾರನ್ನ? ಕೇಂದ್ರ ಸಚಿವರ ಜೊತೆಗೆ ಮೀಟಿಂಗ್ ಆಗಿದೆ ಅನ್ನೋ ವಿಚಾರ ಈಗ ಸಂಚಲನ ಸೃಷ್ಟಿ ಮಾಡ್ತಿದೆ. ಸತೀಶನ್ ಅದಾನಿ ಮೀಟಿಂಗ್ ಮಾಡಿದ್ದು ಸತ್ಯಾನ? ವೇಣುಗೋಪಾಲ್ ಅವರಿಗೆ ಪಟ್ಟ ಕಟ್ಟೋದು ಬಹುತೇಕ ಫಿಕ್ಸ್ ಆಗಿದೆ ಕೇರಳದಲ್ಲಿ. ರಾಹುಲ್ ಗಾಂಧಿ ಅವರ ನಿರ್ಧಾರ ಅಂತಿಮವಾಗಿದೆ. ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ನಡುವೆಯೇ ಕಿಡಿ ಹೊತ್ತುಕೊಳ್ಳುವಂಥ ಒಂದು ದೊಡ್ಡ ಬೆಳವಣಿಗೆ. ಕೇರಳ ಎಲೆಕ್ಷನ್ ಗೆದ್ದ ಬಳಿಕ UDF ಬಹುಮತ ಸಾಧಿಸಿದ ಬಳಿಕ. ಆದರೆ ಇದರ ನಡುವೆ ಏನಾಗ್ತಿದೆ ನೋಡಿ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಮುಸ್ಲಿಂ ಲೀಗ್ ಸಪೋರ್ಟ್ನೊಂದಿಗೆ ಗೆದ್ದಿರುವ ಕಾಂಗ್ರೆಸ್ಸು ಈಗ ಮುಖ್ಯಮಂತ್ರಿ ಆಯ್ಕೆ ಮಾಡೋದಕ್ಕಾಗದೆ ತಬ್ಬಿಬ್ಬಾಗಿದೆ. ಮುಸ್ಲಿಂ ಲೀಗೇ ಇದ್ರ ವಿರುದ್ಧ ಸಿಡಿದೆದ್ದಿದೆ. ನೀವು ಈ ರೀತಿ ನಾಯಕತ್ವದ ಕಗ್ಗಂಟು ಯಾವ ರಾಜ್ಯದಲ್ಲೂ ಬಗೆಹರಿಸದೆ ಕೂತ್ರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಗೊತ್ತಾ ಅಂತ ಕರ್ನಾಟಕದ ಕಥೆ ನೋಡ್ತಿದ್ದೀವಲ್ಲ. ಇಲ್ಲಿ ಏನು ಅಂತ ನಿರ್ಧಾರ ತಗೊಳ್ಳೋಕ್ಕಾಗದಷ್ಟು ವೀಕ್ ಆಯ್ತಾ ಕೈಕಮಾಂಡ್ ಅಂತ ಕಾಂಗ್ರೆಸ್ಸಿಗರೇ ತಲೆ ಚಚ್ಕೊಳ್ತಿದ್ದಾರೆ. ಈಗ ಕೇರಳದ ಸರದಿ ನೋಡಿ. ಕೇರಳದ ಬಗ್ಗೆ ಆಲ್ರೆಡಿ ರಿಪೋರ್ಟ್ ಮಾಡಿದ್ವಲ್ಲ, ರಿವ್ಯೂ ಏನು ಹೇಳಿತ್ತೋ ಅದೇ ರೀತಿಯ ಡೆವಲಪ್ಮೆಂಟ್ಸು ಈಗ ಕಾಣ್ತಿರೋದು. ಈಗ ವೇಣುಗೋಪಾಲ್ ಅವರ ಆಯ್ಕೆ ಮಾಡೋದು ನಿಶ್ಚಿತ ಆಗಿದೆ. ಯಾಕಂದರೆ ಬಹಳಷ್ಟು ಜನ ಅವರ ಪರವಾಗಿ ನಿಂತಿದ್ದಾರೆ ಅನ್ನೋದು ಸುದ್ದಿ. ನೂತನ ಮುಖ್ಯಮಂತ್ರಿಯಾಗಿ ಅವರ ಹೆಸರು ಪ್ರಕಟ ಮಾಡೋದು ಬುಧವಾರ ಅಷ್ಟೊತ್ತಿಗೆ ಆಗಬಹುದು ಅಂತಲೇ ಹೇಳಲಾಗ್ತದೆ. ಯಾಕಂದರೆ ಕೇರಳ ಘಟಕದ 5 ಮಾಜಿ ಅಧ್ಯಕ್ಷರು, ಅಂದರೆ KPCC ಕಾರ್ಯಾಧ್ಯಕ್ಷರುಗಳು ವೇಣುಗೋಪಾಲ್ ಅವರನ್ನೇ ಬೆಂಬಲಿಸಿದ್ದಾರಂತೆ. ಶಾಸಕರಲ್ಲೂ 45 ಜನ ಸಪೋರ್ಟ್ ಅವ್ರಿಗೆ ಇದೆ ಅಂತ ಈಗ ಹೈಕಮಾಂಡೇ ಹೇಳ್ತಿರೋದು. ಸತೀಶನ್ ಅವ್ರಿಗೆ 2 ನಾಯಕರು ಮಾತ್ರ ಬೆಂಬಲ ಕೊಟ್ಟಿದ್ದಾರೆ. ಅಂದರೆ ಈ KPCC ಲೆವೆಲಲ್ಲಿ, ಕೇರಳ ಕಾಂಗ್ರೆಸ್ ಲೆವೆಲಲ್ಲಿ ಹಿರಿಯ ನಾಯಕ ರಮೇಶು ಕೆಲವರೆಲ್ಲ ತಟಸ್ಥರಾಗಿದ್ದಾರೆ. ಹಾಗಾಗಿ ಶಾಸಕರ ಬಲ ಮತ್ತು ಅಲ್ಲಿ ಪ್ರಮುಖ ಸ್ಥಾನಮಾನದಲ್ಲಿರುವಂಥ ಪಕ್ಷ ಸಂಘಟನೆಯಲ್ಲಿ ಇರುವಂಥ ನಾಯಕರ ಬಲ ಎರಡರಲ್ಲೂ ಸತೀಶನ್ ಹಿಂದೆ ಬಿದ್ದಿದ್ದಾರೆ ಅಂತ ಪ್ರೊಜೆಕ್ಟ್ ಮಾಡ್ತಿದೆ. ಮೊನ್ನೆ ಅಷ್ಟೇ 43 ಶಾಸಕರ ಬಲ ವೇಣುಗೋಪಾಲ್ಗಿದೆ ಅಂತ ಆಬ್ಸರ್ವರ್ ಬಂದವರು ಆ ಪೇಪರೇ ತೋರಿಸ್ಬಿಟ್ಟು ಹೋಗ್ಬಿಟ್ರಲ್ಲ. ಸೊ ಅವತ್ತೇ ಮೆಸೇಜ್ ಪಾಸ್ ಮಾಡೋಕ್ಕೆ ಬಯಸಿದ್ರು ರಾಹುಲ್ ಗಾಂಧಿ. ಬಟ್ ಪ್ರಿಯಾಂಕಾ ರಾಹುಲ್ ನಡುವೆನೇ ಜಟಾಪಟಿ ಜೋರಾಗಿದೆ. ಕೇರಳದಲ್ಲಿ ಸತೀಶನ್ನೇ CM ಆಗಬೇಕು ಅನ್ನೋದು ಪ್ರಿಯಾಂಕಾ ಹಠ. ಆದರೆ ವೇಣುಗೋಪಾಲ್ ಕೂರಿಸ್ತೀನಿ ಅಂದರು ರಾಹುಲ್ ಗಾಂಧಿ ಅವ್ರ ಹಠ. ಕರ್ನಾಟಕದಲ್ಲೂ ಅದೇ ಆಗ್ತದೆ. DK ಬೆನ್ನಿಗೆ ಪ್ರಿಯಾಂಕಾ, ಸಿದ್ದರಾಮಯ್ಯ ಬೆನ್ನಿಗೆ ರಾಹುಲ್ ಗಾಂಧಿ ಅನ್ನೋ ಥರ ಹಾಗೆ ಈ ಜಟಾಪಟಿ ಮುಗಿತಾನೆ ಇಲ್ಲ, ಗಮನಿಸ್ತಿದ್ದೀವಿ. ಇದ್ರ ನಡುವೆ ಸತೀಶನ್ ಅವರು ಯಾರನ್ನ ಭೇಟಿಯಾಗಿದ್ದಾರೆ, ಇದು ಇಂಟ್ರೆಸ್ಟಿಂಗ್. ಇಂಥ ರಿಪೋರ್ಟ್ಸ್ ಬರ್ತಿರೋದೀಗ ಕೇಳಿ ಬರ್ತಾ ಇದೆ. ಮೀಟಿಂಗ್ಗಳಾಗಿವೆ ಅಂತ ಹೇಳಲಾಗ್ತಾ ಇದೆ. ಅದರ ಸತ್ಯಾಸತ್ಯತೆ ಮತ್ತು ಮುಂದುವರಿದು ಕೇರಳದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದನ್ನೆಲ್ಲ ನೋಡಬೇಕು. ಕೇರಳದಿಂದ ಆಯ್ಕೆಯಾಗಿರೋ BJPಯ MP, ಏಕೈಕ MP ಮತ್ತು ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿರುವ ಸುರೇಶ್ ಗೋಪಿ ಅವ್ರ ಜೊತೆಗೆ, ಅಂದರೆ BJPಯ ಸೆಂಟ್ರಲ್ ಮಿನಿಸ್ಟರ್ ಜೊತೆಗೆ ವಿ.ಡಿ. ಸತೀಶನ್, ಕೇರಳ ಕಾಂಗ್ರೆಸ್ನ ಬಿಗ್ ಲೀಡರ್, ಸಂಘಟನೆಗೆ ಅವರದ್ದೇ ಸಂಪೂರ್ಣ ಕೊಡುಗೆ. ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವ್ರಿಗೆ ಕ್ಲೋಸ್ ಅನ್ನೋ ಕಾರಣಕ್ಕಷ್ಟೇ ಅವ್ರಿಗೆ CM ಕುರ್ಚಿ ಅನ್ನೋ ಆಕ್ರೋಶ ಅಲ್ಲಿ ತಳಮಟ್ಟದಲ್ಲಿ ಎದ್ದಿದೆಯಲ್ಲ, ಅದೇ ವಿ.ಡಿ. ಸತೀಶನ್ ಈಗ ಕೇಂದ್ರ ಸಚಿವರನ್ನ ಮೀಟ್ ಮಾಡಿರುವ ಬಗ್ಗೆ ರಿಪೋರ್ಟ್ಸು ಅಲ್ಲಲ್ಲಿ ಸದ್ದು ಮಾಡ್ತಿರೋದು. ಮೀಟಿಂಗ್ ಆಗಿದೆ ಅಂತ. ಮತ್ತೆ ಇನ್ನೊಂದು ಆರೋಪ ಕೂಡ ಕೇಳಿಬರ್ತಿದೆ. ರಾಹುಲ್ ಗಾಂಧಿ ಅವರು ಇಲ್ಲಾಂದರೆ ಕನ್ಸಿಡರ್ ಆದರೂ ಮಾಡ್ತಿದ್ರು. ರಾಹುಲ್ ಗಾಂಧಿ ಅವರು ಇಷ್ಟು ಸಿಟ್ಟಾಗೋಕ್ಕೆ ಕಾರಣ ಕೊಚ್ಚಿಯಿಂದ ಮಂಗಳೂರಿಗೆ ಬಂದು ಮಂಗಳೂರಲ್ಲಿ ಅದಾನಿ ವಿಸಿಟ್ ವೇಳೆ ಸತೀಶನ್ ಅದಾನಿಯನ್ನು ಸೀಕ್ರೆಟಾಗಿ ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಿದೆ. ಈಗಷ್ಟೇ ಹೇಳಿದ ಹಾಗೆ ಇದ್ರ ಬಗ್ಗೆ ಸತ್ಯಾಸತ್ಯತೆಗಳು ಇನ್ನಷ್ಟೇ ಹೊರಗಡೆ ಬರಬೇಕು. ಸತೀಶನ್ ಅಕಸ್ಮಾತ್ CM ಪೋಸ್ಟ್ ಸಿಗದೆ ಇದ್ದರೆ ಕಾಂಗ್ರೆಸ್ಸಲ್ಲಿ ಉಳ್ಕೊಳ್ಳಲ್ಲ, ರಾಜೀನಾಮೆ ಕೊಡ್ತೀನಿ ಅನ್ನೋ ತನಕ ಸಂದೇಶ ರವಾನಿಸಿರೋದು ಎಲ್ಲ ಗಮನಿಸ್ತಾ ಇದ್ದೀವಿ. ಇದರ ನಡುವೆ BJPಗರ ಜೊತೆಗೆ ಅಥವಾ BJP ಸಖ್ಯದಲ್ಲಿ ಇರೋರ ಜೊತೆಗೆ ಮೀಟಿಂಗ್ಗಳಾಗಿವೆಯಾ, ರಾಹುಲ್ ಗಾಂಧಿ ಅವರ ಕಣ್ಣು ಇದಕ್ಕೇನೆ ಇನ್ನಷ್ಟು ಕೆಂಪಾಗಿದೆ ಅನ್ನೋದಕ್ಕೆ ಈ ಬೆಳವಣಿಗೆಗಳೆಲ್ಲ ಕಾಣಿಸ್ತಾ ಇರೋದು. ಸೊ ಏನೇ ರೀಸನ್ ಕೊಟ್ಟರು ಈಗ ರೀಸನ್ನು ವೇಣುಗೋಪಾಲ್ ಅವ್ರಿಗೆ ಪಟ್ಟ ಕಟ್ಟೋದಿಕ್ಕಷ್ಟೇ ಅನ್ನೋದು ಗೊತ್ತಾಗ್ತಿದೆ. ಕೇರಳದಲ್ಲಿ ಇಷ್ಟೊಳ್ಳೆ ನಂಬರ್ ಸೆಂಚುರಿ ಬಾರಿಸಿ ಮುಂದಕ್ಕೆ ಸಾಗೋದಕ್ಕೆ ಸಹಾಯ ಆಗಿದ್ದೇ ಸತೀಶನ್ ಅವರ ಗ್ರೌಂಡ್. ವೇಣುಗೋಪಾಲ್ ಅವರು ಬರೀ ಹೈಕಮಾಂಡ್ ಮಟ್ಟದಲ್ಲಿ ರಾಷ್ಟ್ರ ರಾಜಕಾರಣದ ಲೆಕ್ಕದಲ್ಲಿ ಆ ರಾಜ್ಯದ ಪಾಲಿಟಿಕ್ಸು ಈ ರಾಜ್ಯದ ಪಾಲಿಟಿಕ್ಸು ಅಂತ ರಾಹುಲ್ ಗಾಂಧಿ ಅವ್ರಿಗೆ ಸಲಹೆ ಸೂಚನೆ ಅವ್ರ ಜೊತೆ ನಿಂತಿದ್ದು ಬಿಟ್ಟರೆ ಮಾಡಿದ್ದೇನೂ ಇಲ್ಲ ಅನ್ನೋದೇ ತಳಮಟ್ಟದಲ್ಲಿ ಆಕ್ರೋಶ ಇರೋದು ಕೇರಳದಲ್ಲಿ.
ಒಬ್ಬ ಒಳ್ಳೆ ಕೆಲಸಗಾರನನ್ನು ಬಿಟ್ಟುಕೊಡ್ತಿದ್ದಾರೆ ರಾಹುಲ್ ಗಾಂಧಿ. ಇಷ್ಟು ದೊಡ್ಡ ಎಡವಟ್ಟು ಮಾಡಿಕೊಂಡ್ರೆ ಪಕ್ಷಕ್ಕೆ ಅಂತಿಂಥ ಲಾಸ್ ಅಲ್ಲ ಅನ್ನೋ ಆಕ್ರೋಶ. ಮುಸ್ಲಿಂ ಲೀಗ್ ಬೇರೆ ಯಾಕಿಷ್ಟು ಕಗ್ಗಂಟಾಗ್ತಿದೆ ಇವರಿಗೆ ಸಿ ಎಂ ಆಯ್ಕೆ ಮಾಡೋದು ಇಷ್ಟು ದಿನ ಆದರೂ ಅಂತ ಮುಗಿಬಿದ್ದಿದೆ. ಇವರಿಗೆ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಅವ್ರ ಕ್ಷೇತ್ರ ಕೇರಳದಲ್ಲಿದೆ, ಮತ್ತು ಅಲ್ಲಿ ಹಿಂದ ವೋಟ್ ಬ್ಯಾಂಕ್ ಗಟ್ಟಿಯಾಗಿ ಇಟ್ಕೋಬೇಕು. ಸತೀಶನ್ ತಳಮಟ್ಟದಲ್ಲಿ ವರ್ಕ್ ಮಾಡಿ ಚೆನ್ನಾಗಿ ಗೊತ್ತಿದ್ದಾರೆ. ಪಕ್ಷ ಬಲಿಷ್ಠ ಆಗಬೇಕು, ಗೆದ್ದು ಬಿಟ್ಟಿದ್ದೀವಿ, ಯಾರನ್ನೋ ಕೂರಿಸೋದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಪ್ರಿಯಾಂಕಾ ಗಾಂಧಿ ಅವರ ಲೆಕ್ಕಾಚಾರ. ಹಾಗಾಗಿ ಅವ್ರಿಗೆ ಇಷ್ಟ ಇಲ್ಲ ವೇಣುಗೋಪಾಲ್ ಕೂರಿಸೋದಕ್ಕೆ. ಇಷ್ಟೆಲ್ಲ ಜಟಾಪಟಿಯಾಗಿ ಸೋತ್ರು ಒಂಥರ ಕಷ್ಟ ಕಾಂಗ್ರೆಸ್ಗೆ, ಗೆದ್ರು ಒಂಥರ ಕಷ್ಟ, ಗೆದ್ರೆ ಜಾಸ್ತಿ ಕಷ್ಟನ ಅನ್ನೋ ಮಟ್ಟಿಗೆ ಕೇರಳದ ಕಗ್ಗಂಟು ಈಗ BJPಗೆ ಅಲ್ಲಿ ಬಿಗ್ ಚಾನ್ಸ್ ತೆರೆದುಕೊಳ್ಳುವಂತೆ ಮಾಡ್ತಿದ್ಯಾ. ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿವ್ಯೂ ರಿಪೋರ್ಟ್ ಮಾಡಿತ್ತು. ಜಸ್ಟ್ ಲೈಕ್ ಈಗ ವೆಸ್ಟ್ ಬೆಂಗಾಲ್ CM ಆದ್ರಲ್ಲ ಸುವೇಂದು ಅಧಿಕಾರಿ, ಅವ್ರು ಎಲ್ಲಿಂದ ಬಂದವರು, ಮೊದಲು ಕಾಂಗ್ರೆಸ್ಸು, ಆಮೇಲೆ TMCಯಿಂದ TMCಯ ಕಂಪ್ಲೀಟ್ ಸೀಕ್ರೆಟನ್ನು ಬಲ್ಲವರು. ಅವರು ರೈಟ್ ಹ್ಯಾಂಡ್ ಆಗಿದ್ರು ಮಮತಾಗೆ. ಅವರು BJP ಸೇರ್ಪಡೆ ಆದರು. ಯಾಕಂದರೆ ಅಲ್ಲಿ ಕುಟುಂಬ ರಾಜಕಾರಣ, ಅಭಿಷೇಕ್ ಬ್ಯಾನರ್ಜಿ ಸುತ್ತಲೇ ಎಲ್ಲ ನಡೀತಿತ್ತು. ಸಿಡ್ದೆದ್ದು BJP ಸೇರ್ಪಡೆ ಆದರು. ಈಗ ಅವರ ನೇತೃತ್ವದಲ್ಲೇ ಅಲ್ಲಿ BJP ಅಧಿಕಾರಕ್ಕೆ ಹಿಡಿದಿದೆ. ಅಸ್ಸಾಂ CM ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈಗ ಅಧಿಕಾರ ಸಿಕ್ಕಿದೆ. ಅಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಇದೇ ರೀತಿ ಕಾಂಗ್ರೆಸ್ಸಲ್ಲಿ ತನಗೆ ಶಾಸಕರ ಬಲ ಇದ್ದರೂ, ಪಕ್ಷಕ್ಕೆ ಕೊಡುಗೆ ಇದ್ದರೂ, ತನ್ನನ್ನು ಕಡೆಗಣಿಸಿದ್ರು, ತಮಗೆ ಬೇಕಾದವ್ರನ್ನ ಕೂರಿಸೋದಕ್ಕೆ ಅನ್ನೋ ಆಕ್ರೋಶದಿಂದ ಪಕ್ಷನೇ ಓಡಕೊಂಡು ಸಿಡ್ದೆದ್ದು ಬಂದಿದ್ರು, ನೆನಪಿದೆ ನಮಗೆ. ಈಗ BJPಯಲ್ಲಿ ಯಾರೂ ಅಲ್ಲಾಡಿಸೋದಕ್ಕೆ ಆಗ್ತಿಲ್ಲ. ಕೇರಳದಲ್ಲಿ ಖಾತೆ ತೆರೆಯೋದಕ್ಕೆ ಕಷ್ಟಪಡ್ತಿರುವಂಥ BJP ಈ ಸಲ ಪ್ಲಸ್ ಆಗಿದೆ ಖಂಡಿತ. ಈಗ ಕಳೆದ ಚುನಾವಣೆಗೆ ಹೋಲಿಸಿದ್ರೆ ಈ ಸಲ ಪ್ಲಸ್ ಅಂತೂ ಮಾಡ್ಕೊಂಡಿದೆ. ಮತ್ತು ಲೋಕಲ್ ಎಲೆಕ್ಷನ್ನಲ್ಲಿ ಸಿಟಿಯಲ್ಲೇನೆ ಭರ್ಜರಿ ಗಳಿಕೆಯನ್ನು ಮಾಡಿದೆ. ಈಗ ಒಳ್ಳೆ ಲೀಡರ್ಶಿಪ್ ಸಿಕ್ಕಿಬಿಟ್ರೆ ಕೇಳಬೇಕಾ, ಶಶಿ ತರೂರ್ ಸ್ವಲ್ಪ ಆ ಕಡೆ ಕಾಲಿಡ್ತಾರ ಅನ್ನೋ ಚರ್ಚೆ ಇತ್ತು. ಆದರೆ ಅವರು ಸಂಘಟನೆ ಅಂತ ಬಂದಾಗ ಸತೀಶ್ ಅಂತರ ಅಲ್ಲ, ಒಳ್ಳೆ ಲೀಡರು, ಬುದ್ಧಿವಂತ ರಾಜಕಾರಣಿ, ವಾಕ್ಚತುರ. ಈಗ ಸತೀಶ್ ಅನ್ನೋರಂಥವ್ರು ಸೇರ್ಕೊಂಡ್ಬಿಟ್ರೆ BJPಗೇನಾದರೂ ಹಾಗೆ ಇದೆ ಪರಿಸ್ಥಿತಿ. ಯಾಕಂದರೆ ಇಷ್ಟೆಲ್ಲ ವರ್ಕ್ ಮಾಡಿದವ್ರು ನಯಾ ಪೈಸೆ ಬೆಲೆ ಕೊಡದೆ ಇವರು ತಲೆ ಮೇಲೆ ಗೂಬೆ ಕೂರಿಸ್ತಿದ್ದಾರೆ, ಆರೋಪಗಳನ್ನು ಕಟ್ತಿದ್ದಾರೆ, ಆ ಕಾರಣ ಕೊಟ್ಟು CM ಕುರ್ಚಿಯಿಂದ ದೂರ ಇಡ್ತಿದ್ದಾರೆ ಅಂದರೆ ಸಿಡ್ದೆದ್ದೇ ಹೇಳ್ತಾರೆ. ಅಧಿಕಾರ ಹಂಚಿಕೆ ಸೂತ್ರ ಅಂತೂ ಮಾಡಲ್ಲ ಅಲ್ಲಿ. ಯಾಕಂದರೆ ಕರ್ನಾಟಕದ ಕಥೆ ಏನಾಗಿದೆ ಅನ್ನೋದು ಗೊತ್ತು. ವೇಣುಗೋಪಾಲ್ ಅವ್ರನ್ನ ಕೂರಿಸೋಕೆ ಮುಂದಾಗ್ತಾರೆ ಅಂದರೆ ಸತೀಶನ್ ಸುಮ್ಮನೆ ಇರ್ತಾರೆ. ರಾಜೀನಾಮೆ ಕೊಟ್ಟು ಈಗಲೇ BJP ಸೇರ್ತಾರ, ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಕಂಟಕ ಆಗ್ತಾರ. ಒಟ್ಟಿನಲ್ಲಿ ಮುಂಬರುವ ಚುನಾವಣೆ ಅಷ್ಟೊತ್ತಿಗೆ ಕೇರಳದಲ್ಲಿ ಕಮಲ ಅರಳಿಸೋದಕ್ಕೆ ಸತೀಶನ್ ಈಗ BJPಗೆ ಭವಿಷ್ಯದ ಒಂದು ಅಸೆಟ್ ಥರ ಕಾಣಿಸ್ತಿದ್ದಾರೆ. ಅಂತಹ ಎಡವಟ್ಟನ್ನು ಕಾಂಗ್ರೆಸ್ ಮಾಡಿಕೊಂಡೇ ಬಿಡ್ತಾ ಇಲ್ಲಿ ಅನ್ನೋ ಮಟ್ಟಿಗೆ ಡೆವಲಪ್ಮೆಂಟ್ಸ್ ಆಗ್ತಿರೋ. ಮತ್ತೊಂದು ಕಡೆ ಇಲ್ಲಿ ಈಗ ಮುಸ್ಲಿಂ ಲೀಗ್ಗೆ ಹೈಕಮಾಂಡ್ ಅವ್ರು ಹೇಳ್ದಂಗೆ ಕೇಳಬೇಕು, ಇಲ್ಲ ಮುಂದಿನ MP ಎಲೆಕ್ಷನ್ನಲ್ಲಿ ಗೆಲ್ಲೋಕ್ಕಾಗಲ್ಲ ಅನ್ನೋ ಆತಂಕ, ಸರ್ಕಾರಕ್ಕೂ ಅವರೇ ಆಧಾರ. ಸೊ ಈಗ ಅವ್ರು ಹೇಳ್ದಂಗೆ ಕಾಂಗ್ರೆಸ್ ಕೇಳಬೇಕು, ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ കൈ നായകരെ മാറ്റാത്തിದ್ದಾರೆ കേരളದಲ್ಲಿ. ಅಂತಹ സ്ഥിതിക്ക് തലപ്പിದೆ ಕಾಂಗ್ರೆಸ್. ഇവിടെ ഒരു നേതാവ് ചോദിച്ചു, കോൺഗ്രസിന്റെ ആഭ്യന്തര കാര്യങ്ങളിൽ ലീഗിന് ഇടപെടാൻ എന്താ അവകാശം? അല്പന ഐശ്വര്യം കിട്ടിയാൽ അർദ്ധരാത്രിക്കും കൊട പിടിക്കുമെന്നൊരു ചൊല്ലുണ്ട്. ಮೊನ್ನೆಯಷ್ಟೇ ನರೇಂದ್ರ ಮೋದಿ ಅವರು ಇದೇ ವಿಚಾರವನ್ನು ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ರು. ಕಾಂಗ್ರೆಸ್ಗೆ ಎಲ್ಲ ಕಡೆ ಅಧಿಕಾರ ಹಂಚಿಕೆಯ ಗೊಂದಲದಲ್ಲಿಯೇ ಮುಳುಗಿ ಹೋಗಿದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ. ಕೇರಳದ ಪರಿಸ್ಥಿತಿ ಅತ್ಯಂತ ಹೀನಾಯವಾಗ ಪಾಪ ಕಾಂಗ್ರೆಸ್ ಈ ಅಧಿಕಾರ ಸಿಕ್ಕ ಮೇಲೆ ಅದನ್ನು ನಿಭಾಯಿಸೋದಕ್ಕೂ ಬರದೆ ಒದ್ದಾಟದ ಪರಿಸ್ಥಿತಿಯಲ್ಲಿದೆ. ಈ ಅಧಿಕಾರದ ಬಡಿದಾಟದಲ್ಲೇ ಕಾಂಗ್ರೆಸ್ ಇರೋದನ್ನು ಕಳ್ಕೊಳ್ಳುತ್ತೆ ಅಂತ ಬಿಗ್ ಅಟ್ಯಾಕನ್ನು ಮಾಡಿದರು ನೇರ. ಈಗ ಅದೇ ಪರಿಸ್ಥಿತಿಯಲ್ಲಿ ಸಿಕ್ಕಿ ಒದ್ದಾಡ್ತಿದೆ. ಅದರ ಲಾಭ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ, ಯಾವ ಕಡೆಗೆ ಗಾಳಿ ಬೀಸತ್ತೆ, ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.